ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಆಸ್ತಿ ಮಾಲೀಕರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ನಾಳೆ ಇಂಡಿಪೆಂಡೆನ್ಸ್ ಡೇ. ಈ ಸಂದರ್ಭದಲ್ಲಿ ಇವತ್ತು ಬರ್ತಾ ಇರುವಂತಹ ಈ ಒಂದು ಗುಡ್ ನ್ಯೂಸ್, ಆಸ್ತಿ ಮಾಲೀಕರಿಗೆ ಸಿಹಿ ಸುದ್ದಿ. ಬೆಂಗಳೂರು ಹಾಗೆ ಬೇರೆ ನಗರಗಳಿಗೂ ಈ ಒಂದು ಆಸ್ತಿ ಮಾಲೀಕರಿಗೆ ಸಿಹಿ ಸುದ್ದಿಯನ್ನು ಸರ್ಕಾರ ಕೊಡ್ತಾ ಇದೆ. ಹಾಗಾದರೆ ಆ ಸಿಹಿ ಸುದ್ದಿ ಆದರೂ ಏನು? ಸ್ನೇಹಿತರೆ, ಬಿ ಖಾತಾ ನಿವೇಶನಗಳ ಎ ಖಾತೆ ಪರಿವರ್ತನೆಗೆ ಸರ್ಕಾರ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಲವರ ಕನಸು, ನಮ್ಮ ಸೈಟು ಅಥವಾ ನಿವೇಶನ ಎ ಖಾತಾ ಆಗಬೇಕು, ಬಿ ಖಾತಾದಲ್ಲೇ ಕೂತಿದೆ. ಎಷ್ಟೋ ವರ್ಷಗಳಿಂದ ಎ ಖಾತಾ ಆಗಬೇಕು ಅಂತ ತುಂಬ ಜನರ ಕನಸಾಗಿತ್ತು. ಈಗ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಯಾವಾಗ ಇದಾಗುತ್ತೆ, ಏನೆಲ್ಲ ಕಂಡೀಷನ್ ಇದೆ, ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ರಾಜ್ಯದಾದ್ಯಂತ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿರುವಂತಹ ಬಿ ಖಾತಾ ನಿವೇಶನಗಳಿಗೆ ಎ ಖಾತೆ ನೀಡೋದಕ್ಕೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಬಿ ಖಾತಾಯಿಂದ ಎ ಖಾತಾ ಕೊಡಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಈಗಾಗಲೇ ಬೆಂಗಳೂರಿನಲ್ಲಿ ಜಾರಿಗೊಳಿಸಲಾಗುತ್ತಿರುವ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ರಾಜ್ಯದ ಇತರೆ ನಗರ ಪ್ರದೇಶಗಳಿಗೂ ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದೆ. ಕೇವಲ ಬೆಂಗಳೂರಿಗೆ ಮಾತ್ರ ಈ ಬಿ ಖಾತಾವನ್ನು ಕೊಡ್ತಾ ಇದ್ರು. ಬಿ ಖಾತಾದಿಂದ ಎ ಖಾತಾ, ಇದನ್ನು ಬೇರೆ ನಗರಗಳಿಗೂ ಇದನ್ನು ವಿಸ್ತರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸರ್ಕಾರ ಬಿ ಖಾತಾ ಮಾಡಿಸ್ಕೊಳ್ಳಿ, ಡಬಲ್ ಟ್ಯಾಕ್ಸ್ ಕಟ್ಟಿ ಬಿ ಖಾತಾ ಮಾಡ್ಕೊಳ್ಳಿ ಅಂತ ಸುಮಾರು ಹಿಂದಿನ ವರ್ಷ ಸರ್ಕಾರ ಹೇಳಿತ್ತು. ತುಂಬ ಜನ ಬಿ ಖಾತಾವನ್ನು ಮಾಡಿಸ್ಕೊಂಡಿದ್ರು, ಡಬಲ್ ಟ್ಯಾಕ್ಸನ್ನು ಕಟ್ಟಿಬಿಟ್ಟು. ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ಯಾರ್ದೆಲ್ಲ ಬಿ ಖಾತಾ ಇತ್ತೋ ಅವರೆಲ್ಲ ಈಗ ಎ ಖಾತಾ ಆಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಈಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳಲೇಬಹುದು. ಸ್ನೇಹಿತರೆ, ನಗರ ಪ್ರದೇಶಗಳ ಸ್ಥಳೀಯ ಯೋಜನಾ ಪ್ರದೇಶಗಳ ಒಳಗೆ ಅಥವಾ ಹೊರಗೆ ಇರುವ ಅರ್ಹರಾಗಿರುವಂಥ ಬಿ ಖಾತಾ ನಿವೇಶನಗಳಿಗೂ ಎ ಖಾತಾ ನೀಡುವ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಇದರಿಂದ ಹಲವು ವರ್ಷಗಳಿಂದ ಬಿ ಖಾತಾದಲ್ಲಿದ್ದಂಥ ಆಸ್ತಿ ಮಾಲೀಕರಿಗೆ ತಮ್ಮ ಆಸ್ತಿಯನ್ನು ಕ್ರಮಬದ್ಧಗೊಳಿಸೋದಕ್ಕೆ ಇದೊಂದು ಸುವರ್ಣಾವಕಾಶ. ಅಧಿಕೃತ ನಿವೇಶನಗಳಿಗೆ ನಿಯಂತ್ರಣವಿಲ್ಲದೆ ಖಾತೆ ನೀಡುವುದನ್ನು ತಡೆಯಲು ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಕೆಲವರು ಈಗ ಯೋಚನೆ ಮಾಡ್ಬೋದು, ನಂದು ಎ ಖಾತಾ ಮಾಡಿಸ್ಕೊಂಬಿಡೋದ ಅಂತ. ಹಾಗೆಲ್ಲ ಆಗೋದಿಲ್ಲ ಸ್ನೇಹಿತರೆ. ಯಾರ್ದೆಲ್ಲ ಬಿ ಖಾತಾ ಇದೆಯೋ ಅವ್ರು ಎ ಖಾತಾ ಪಡಿಬೋದು. ಯಾವುದೇ ಖಾತಾ ಇಲ್ಲದೇನೆ ಇರುವಂಥ ಸೈಟ್ಗಳಿಗೆ ಅವನ್ನು ಅನಧಿಕೃತ ಅಂತಲೇ ಹೇಳ್ಬೋದು. ಆ ಅನಧಿಕೃತ ನಿವೇಶನಗಳಿಗೆ ಎ ಖಾತಾ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕಂಡೀಷನ್ ಇದೆ, ಷರತ್ತಿದೆ. ಹಾಗೆ ಯಾವುದೇ ಖಾತೆಯೇ ಇಲ್ಲದ ನಿವೇಶನಗಳಿಗೆ ಹೊಸದಾಗಿ ಎ ಖಾತೆ ನೀಡದಿರಲು ಸಚಿವ ಸಂಪುಟ ನಿರ್ಧರಿಸಿದೆ. ನೋಡಿದ ಸ್ನೇಹಿತರೆ, ಇದು ನಿರ್ಧಾರ ಮಾಡೈತೆ. ಹಾಗಾದರೆ ನಾವು ಎ ಖಾತಾವನ್ನು ಪಡೆಯೋದಕ್ಕೆ ಏನೇನು ಮಾಡಬೇಕು, ಯಾವುದೆಲ್ಲ ರೆಕಾರ್ಡ್ ಇರಬೇಕು? ಸ್ನೇಹಿತರೆ, ಬಿ ಖಾತಾದಲ್ಲಿರುವ ಆಸ್ತಿಯನ್ನು ಎ ಖಾತಾಗೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವೇನು ಮಾಡಬೇಕು? ಎಲ್ಲ ಬಾಕಿ ಇರುವಂತಹ ಆಸ್ತಿ ತೆರಿಗೆಯನ್ನು ಸಂಪೂರ್ಣವಾಗಿ ಕಟ್ಟಬೇಕು. ಯಾವುದೇ ಬ್ಯಾಲೆನ್ಸ್ ಉಳಿಸ್ಕೊಳಂಗಿಲ್ಲ. ಟ್ಯಾಕ್ಸನ್ನು ಏನಿರುತ್ತೆ, ಆಸ್ತಿಯ ಒಂದು ಆಸ್ತಿ ತೆರಿಗೆ ಅಂತ ಏನು ಕರಿತೀವಿ, ಆಸ್ತಿ ತೆರಿಗೆಯನ್ನು ಪ್ರತಿಯೊಂದನ್ನು ಕಂಪ್ಲೀಟಾಗಿ ಕಟ್ಟಿರಬೇಕು. ಯಾವುದೇ ತೆರಿಗೆಯನ್ನು, ಆ ಒಂದು ನಿವೇಶನದ ತೆರಿಗೆಯನ್ನು ಬಾಕಿ ಉಳಿಸ್ಕೊಳ್ಳುವ ಹಾಗಿಲ್ಲ. ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆಸ್ತಿ ಮಾಲೀಕರು ಕೆಲವೊಂದು ಅಗತ್ಯವಾದ ದಾಖಲೆಗಳನ್ನು ಒದಗಿಸಬೇಕು. ಆಸ್ತಿಯ ಹಕ್ಕುಪತ್ರ ಇರ್ಬೋದು, ಮತ್ತು ಇನ್ನೇನು ಟ್ಯಾಕ್ಸನ್ನು ಕಟ್ತಾ ಇರ್ತಾರೆ, ಆ ಟ್ಯಾಕ್ಸ್ ಕಟ್ಟಿರುವಂತಹ
ರಸೀದಿಗಳೆಲ್ಲ ಕೊಡಬೇಕಾಗುತ್ತೆ. ಮತ್ತು ಕಟ್ಟಡದ ಒಂದು ಮ್ಯಾಪ್ ಏನಿರುತ್ತೆ ಆ ಮ್ಯಾಪನ್ನು, ಅಗತ್ಯ ಇರುವ ಇನ್ನೂ ಅನೇಕ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಸ್ತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಕೊಡಬೇಕಾಗುತ್ತೆ. ಆಸ್ತಿ ಹಾಗೂ ದಾಖಲೆಗಳು ನಿಯಮಾನುಸಾರ ಕ್ರಮಬದ್ಧವಾಗಿದ್ದರೆ ಅಧಿಕಾರಿಗಳು ಆಗ ಬಿ ಖಾತಾದಲ್ಲಿರುವಂಥ ನಿವೇಶನವನ್ನು ಎ ಖಾತಾ ನೀಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ. ಇದರಿಂದ ರಾಜ್ಯದ ಜನತೆಗೆ, ಆಸ್ತಿ ಮಾಲೀಕರಿಗೆ ಇದು ಸಿಹಿ ಸುದ್ದಿ ಸ್ನೇಹಿತರೆ. ಇಂತಹ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನಮಗೆ ನೀಡಿದೆ. ಆದ್ದರಿಂದ ಎಲ್ಲರೂ ಸಹ ಯಾರೆಲ್ಲ ಬಿ ಖಾತಾವನ್ನು ಹೊಂದಿದಾರೋ ಅವರೆಲ್ಲ ತಮ್ಮ ಆಸ್ತಿಯನ್ನು ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಹಾಗೆ ಅನಧಿಕೃತ ನಿವೇಶನಗಳು ಯಾವಿದ್ದಾವೆ ಹೌದು, ಆ ನಿವೇಶನಗಳು ಎ ಖಾತಾ ಮಾಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅದು ಒಂದು ಕಂಡೀಷನನ್ನು ಹಾಕಿದ್ದಾರೆ. ಸ್ನೇಹಿತರೆ, ಈ ಒಂದು ಆಸ್ತಿ ಮಾಲೀಕರಿಗೆ ಈ ಒಂದು ಗುಡ್ ನ್ಯೂಸ್ ನಿಮ್ಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಯಾರೆಲ್ಲ ಬಿ ಖಾತಾದಲ್ಲಿ ಇದ್ದಾರೋ, ನಿವೇಶನಗಳಿದ್ದಾವೋ ಅವನ್ನು ನೀವು ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.